ಪೇಟೆಗಳು ಸಾವಯವ ಆದರೆ ಹಳ್ಳಿಗಳು ವಿಷಮಯ ಆಗ್ತಾ ಇದೆ. ಯಾಕಂತೇಳಿದರೆ, ನೀವು ದೊಡ್ಡ ದೊಡ್ಡ ನಗರಗಳಲ್ಲಿ ಸಾವಯವ ತರಕಾರಿ, ಹಣ್ಣು, ಮೊಟ್ಟೆ, ಮಾಂಸ ಹೀಗ ತರಹವಾರಿ ವಸ್ತುಗಳನ್ನು, ಸಾವಯವ ವಸ್ತುಗಳನ್ನು ಸಲೀಸಾಗಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ವ್ಯವಸ್ಥೆ ನಗರಗಳಲ್ಲಿದೆ. ಆದರೆ ಸಾವಯವ ವಸ್ತುಗಳು ಹಳ್ಳಿನಲ್ಲಿದೆ, ವಾತಾವರಣ ಚೆನ್ನಾಗಿದೆ ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಇಲ್ಲಿ ನಮ್ಮ ಬಳಕೆಗೋಸ್ಕರ ಮಾತ್ರ ನಾವು ನಮ್ಮ ಸಾವಯವ ತರಕಾರಿ, ಹಣ್ಣು, ಮೊಟ್ಟೆ, ಮಾಂಸ ಇತ್ಯಾದಿಗಳನ್ನು ನಾವು ಬೆಳೆಸಿ ಬಳಸ್ಬೋದು. ಆದರೆ ಅದನ್ನು ಉದ್ಯಮ ಮಾಡಿ ಮಾರಾಟ ಮಾಡಲಿಕ್ಕೆ ಮಾತ್ರ ತುಂಬ ಕಷ್ಟ. ಯಾಕಂತೇಳಿದರೆ, ಈ ಹೈನುಗಾರಿಕೆನ ನೋಡಿ, ಶುದ್ಧವಾದಂಥ ನಾಟಿ ದನ ಏನು ಮಲೆನಾಡು ಗಿಡ್ಡ ಇದೆ, ಅದರ ಹಾಲು 100 ರೂಪಾಯಿ ಅಂದರೂ ಕೂಡ ಅದನ್ನು ತಗೊಂಡು ಕುಡಿಬೋದು. ಆದರೆ ಹಳ್ಳಿಗಳಲ್ಲಿರುವಂಥ ಜನ ಅಷ್ಟು ದುಬಾರಿ ಬೆಲೆಗೆ ಕೊಡಲಿಕ್ಕೆ ತಯಾರಿಲ್ಲ, ಮತ್ತು ಅವರಿಗೆ ಸಾವಯವದ ಕಾನ್ಸೆಪ್ಟ್ ಕೂಡ ಮರೆತೋಗಿದೆ. ದೇಸಿ ತುಪ್ಪ 2,000, 2,500 ಅಂದರೆ ಹಳ್ಳಿನವರು ನಾವು ಹೊಡೆಯಲ್ಲ. ನಮಗೆ 300-400 ರೂಪಾಯಿನಲ್ಲಿ ಕಲಬೆರಕೆ ತುಪ್ಪಗಳೇ ನಮಗೆ ಇಷ್ಟ ಆಗುತ್ತೆ. ಅಲ್ಲಿ ನೋಡಿ, ಈ ಮೊಟ್ಟೆ ಇದೆಯಲ್ಲ, ಇದು ಬೆಂಗಳೂರಿನಲ್ಲಿ ಒಂದು ಫಾರಮ್. ಅವರಲ್ಲಿ ಯಾವುದೇ ರೀತಿಯ ಔಷಧಿಗಳು ಆಮೇಲೆ ಏನನ್ನೂ ಬಳಸದೆ ಹೊರಗಡೆ ಬಿಟ್ಟು ಅವ್ರ ಫಾರಮ್ನಲ್ಲಿ ಕೋಳಿಗಳನ್ನು ಸಾಕ್ತಾರೆ. ಆ ಕೋಳಿಗಳ ಮೊಟ್ಟೆ ಇದು 100ಕ್ಕೆ 100 100% ಸಾವಯವ ಆರ್ಗಾನಿಕ್ ಎಗ್ಸ್. ಇದನ್ನು 6 ಮೊಟ್ಟೆಯ ಒಂದು ಪಟ್ಟಣಕ್ಕೆ ಸುಮಾರು 150 ರೂಪಾಯಿ ಹತ್ರ ತಗೊತಾರೆ. ಅಂದರೆ 25 ರೂಪಾಯಿ ಒಂದು ಮೊಟ್ಟೆ. ಆದರೆ ಅವ್ರ ಮೊಟ್ಟೆ ಅವ್ರಿಗೆ ಬರುವಂಥ ಬೇಡಿಕೆಗೆ ಸರಿಯಾಗಿಲ್ಲ. ಇನ್ನೂ ಎಷ್ಟೋ ಮೊಟ್ಟೆ ಇದ್ದರೂ ಕೂಡ ಅವರಿಗೆ ಬೇಕು. ಆದರೆ ಈ ವ್ಯವಸ್ಥೆ ನಮ್ಮ ಹಳ್ಳಿಗಳಲ್ಲಿ ಕಾಣಲಿಕ್ಕೆ ಆಗ್ತಾಯಿಲ್ಲ. ಇದರಿಂದ ಏನನ್ನಿಸುತ್ತಂದರೆ, ಪಟ್ಟಣಗಳು, ನಗರಗಳು ಸಾವಯವದ ಹತ್ರ ತಿರುಗ್ತಾ ಇದೆ. ಆದರೆ ಹಳ್ಳಿಗಳು ಹೆಚ್ಚು ಹೆಚ್ಚು ವಿಷಯುಕ್ತ ಆಗ್ತಾನೇ ಹೋಗ್ತಾ ಇದೆ. ಇದು ಒಂದು ರೀತಿಯ ರಿವರ್ಸ್ ಪ್ರೋಸೆಸ್ ಅನ್ಬೋದು, ಉಲ್ಟಾ ಜಗತ್ತು ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ನೋಡಿ, ಮತ್ತು ಇದೊಂದು ಪ್ಯಾಕಿಂಗ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಕಾರ್ರುಗೇಟೆಡ್ ಬಾಕ್ಸ್. ಅದಕ್ಕೆ ತೆಂಗಿನ ನಾರುಗಳನ್ನು ಬಳಸಿ ಆ ಮೊಟ್ಟೆ ಅದರ ಟ್ರಾನ್ಸ್ಪೋರ್ಟೇಷನ್ನಲ್ಲಿ ಯಾವ ಕಾರಣಕ್ಕೂ ಒಡೆದು ಹೋಗದ ರೀತಿಯಲ್ಲಿ ಜೋಪಾನವಾಗಿ ಸುರಕ್ಷಿತವಾಗಿ ಗ್ರಾಹಕರ ಕೈ ಸೇರುವಂಥ ಒಂದು ವ್ಯವಸ್ಥೆ ಇವತ್ತು ಮಾಡಿದ್ದಾರೆ. ಇನ್ನು ತರಕಾರಿ, ಹಣ್ಣುಗಳು ಕೂಡ ಬೆಂಗಳೂರುಗಳಲ್ಲಿ ಆರ್ಗಾನಿಕ್ ಫಾರ್ಮ್ಗಳಿಂದ ನೇರವಾಗಿ ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಇದೆ. ಎಮ್ಮೆ ಹಾಲು, ದನದ ಹಾಲುಗಳು ಕೂಡ ಆರ್ಗಾನಿಕ್ ಮಿಲ್ಕ್ ಕೂಡ ಬರುತ್ತೆ, ತುಪ್ಪ ಸಿಗುತ್ತೆ. ಹೀಗೆ ತರಹವಾರಿ ಈ ಜಗತ್ತು.